ಚಾಮರಾಜನಗರ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ. ನೋಡೋಣ. ಅಂತರಂಗದ ಇಂಗಿತ ಏನು? ಅಂತರಂಗದ ಇಂಗಿತ ಅದು ಜನರಿಗೆ ಹೇಳ್ತಕ್ಕಂಥ ಕೆಲಸ ಮಾಡಿ. ಬಹುಶಃ ಇದನ್ನು ಹೇಳಿದ್ರೆ ನಾವು ಜನರನ್ನ ತಳ್ಕೊಂಡ್ರೆ ಕಲಸಾರಿ ನನ್ನ ಮೇಲೆ ಬರೀ ಅಪಪ್ರಚಾರ ಮಾಡೋದು. ಅಪಪ್ರಚಾರ, ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಸಿದ್ದರಾಮಯ್ಯ ಮುಸಲ್ಮಾನರ ಪರವಾಗಿದ್ದಾನೆ ಅಂತ. ನಾನು ಮುಸಲ್ಮಾನರ ಪರವಾಗಿರೋದು ನಿಜ, ಹಿಂದುಳಿದವರ ಪರವಾಗಿರೋದು ನಿಜ, ಎಲ್ಲ ಬಡವರ ಪರವಾಗಿರೋದು ನಿಜ. ದೇಶದಲ್ಲಿ ಎಲ್ಲೂ ಬದುಕಬೇಕಲ್ಲಪ್ಪ, ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರಿಗೂ ಕೂಡ ರಕ್ಷಣೆ ಸಿಗ್ಬೇಕಲ್ಲ. ಆದ್ರೆ ನಾನು ಅದೊಂದೇ, ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಧರ್ಮ ಹೊಡಿತಾರೆ ಸಿದ್ದರಾಮಯ್ಯ. ಇಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ನಮ್ಮ ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಮಹಾಪ್ರಧಾನ ಕಾರ್ಯದರ್ಶಿ, ನಾನು ಯಾವತ್ತೂ ಹಿಂದೂ ಧರ್ಮ ಹೊಡೆದಿಲ್ಲ. ಬಸವಣ್ಣ ಹೇಳೋದನ್ನ ಹೇಳಿದೆ ಅಷ್ಟೇ. ಅದೇ ಹಿಂದೂ ಧರ್ಮ ಹೊಡೆದಾಗ ಬಸವಣ್ಣ ಹೇಳೋದು ಹಿಂದೂ ಧರ್ಮ ಹೊಡೆದಾಗ ಬಸವಣ್ಣ ಏನ್ ಹೇಳದ? ಜಾತಿ ರಹಿತವಾದಂತ, ವರ್ಗ ರಹಿತವಾದಂತ, ಮೂಢನಂಬಿಕೆಗಳಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳೋದು. ಅದಕ್ಕೆ ನಾನು ಹೇಳ್ತೇನೆ. ಬಣ್ಣ ಕಟ್ಟಿ ಮಾಡಿ ಈ ತರ ಎಲ್ಲ ಸುಳ್ಳು ಮಾಡೋದು. ನಾನು ಹೇಳ್ತೇನೆ, ಇವತ್ತು ನಾನು ಎಲ್ಲಾ ನಮ್ಮ ಕಾರ್ಯಕ್ರಮಗಳು ನೋಡಿ, ಅಕ್ಕಿ ಕೊಟ್ಟದ್ದು ಯಾರಿಗೆ? ಎಲ್ಲ ಬಡವರಿಗೆಲ್ಲ 4 ಕೋಟಿ ಜನ ಒಂದ್ ಜಾತಿಯಲ್ಲಿದ್ದಾರ. ಹಾಲು ಕೊಟ್ಟದ್ದು ಯಾರಿಗೆ? 1,20,00,000 ಜನ ಮಕ್ಕಳಿಗೆ, ಎಲ್ಲ ಜಾತಿಯವರು. ಹಾಲಿಗೆ 5 ರೂಪಾಯಿ ಸಬ್ಸಿಡಿ ಕೊಟ್ಟದ್ದು ಯಾರಿಗೆ? ಎಲ್ಲ ಹಾಲು ಕರೆಯೋರಿಗೆ. ಕೃಷಿ ಹೊಂಡ ತೋರಿಸೋದು ಯಾರಿಗೆ? ಎಲ್ಲ ರೈತರಿಗೆ. ಸಾಲ ಮನ್ನಾ ಮಾಡೋದು ಯಾರಿಗೆ? ಎಲ್ಲ ರೈತರಿಗೆ. ಇದರ ಕ್ಯಾಂಟೀನ್ ಮಾಡೋದು ಯಾರಿಗೆ? ಎಲ್ಲ ರೈತರಿಗೆ. ಮೈತ್ರಿ ಮನಸ್ಸಿಗೆ ಮಾಡೋದು ಯಾರಿಗೆ? ಎಲ್ಲ ಬಡವರಿಗೆ. ಮಾತೃಪೂರ್ಣ ಮಾಡೋದು ಯಾರಿಗೆ? ಎಲ್ಲ ಗರ್ಭಿಣಿ ಬಾಣಂತಿಯರಿಗೆ. ನಾನು ವಿದ್ಯಾರ್ಥಿ ಮಾಡಿರೋದು ಯಾರಿಗೆ? ಮತ್ತೆ ಯಾರು ತಪ್ಪ ಮಾಡಿದ್ದೀವಿ ತೋರಿಸಿ ನೋಡೋಣ. ನರೇಂದ್ರ ಮೋದಿ ಹೇಳಿ ಅವರು, ನೋಡೋಣ ಸರ್ಕಾರದಲ್ಲಿ ಏನ್ ಮಾಡಿದ್ದೀವಿ. ಯಡಿಯೂರಪ್ಪ ಹೇಳಿ ಅವರು ಮುಖ್ಯಮಂತ್ರಿಗಳಾಗಿರೋದು ಏನಾಗಿ ಮಾಡಿದ್ರು ಅಂತ ಹೇಳಿ ನೋಡೋಣ. ಜೈಲು ಹೋಗೋದು ಬಿಟ್ಟರೆ ಏನು ಮಾಡಿ. ಅದರಿಂದ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದ್ಸಾರಿ ಬರ್ಬೋದು ಅನ್ನೋ ಕಾಣಿಸುತ್ತೆ. ನಾನು ಚುನಾವಣಾ ಪ್ರಚಾರಕ್ಕೆ ನೀವೇ ಸಾಕಲ್ವಾ? ನೀವೇ ಸಾಕಲ್ವೇನ್ರಿ? ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ನಾನೇ ಸಿದ್ದರಾಮಯ್ಯ ಅಂತ ತಿರುಗಾಡಬೇಕು, ನಾನೇ ರಾಹುಲ್ ಗಾಂಧಿ ಅನ್ಬೇಕು, ನಾನೇ ಚುನಾವಣಾ ಅನ್ಬೇಕು. ಮಾತ್ರ ಗೆಲುವು ನಿಶ್ಚಿತ. ಮಾಡ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ದಯಮಾಡಿ 3ನೇ ಬಾರಿಗೆ ಧ್ರುವನಾರಾಯಣ್ ಲೋಕಸಭೆಗೆ ಹೋಗೋದು 100% ಗ್ಯಾರಂಟಿ. ನೀವು ಅವರನ್ನು ಗಳಿಸ್ತಕ್ಕಂಥ ಕೆಲಸವನ್ನ 15ನೇ ತಾರೀಕು ಮಾಡಬೇಕು, ಏಪ್ರಿಲ್ 15 ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡಿ ನಾನು ಮಾತು ಹೋಗಿದ್ದೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಾವು ಊಟ ಮಾಡಿ ಕೂತ್ಕೊಂಡ್ರೆ ಯಾಕೆ ಹೋಯ್ತಾ ಇದ್ದೀರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾವು ಊಟ ಮಾಡಿಲ್ಲ, ಕೂತ್ಕೊಳ್ಳಿ. ಪಂಚೆ ಕೂತ್ಕೊಳ್ಳಿ. ಕೂತ್ಕೊಂಡ್ರೆ ಯಾಕೆ ಹೋಯ್ತಾ ಇದ್ದೀರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾವು ಊಟ ಮಾಡಿಲ್ಲ, ಕೂತ್ಕೊಳ್ಳಿ. ಪಂಚೆ ಕೂತ್ಕೊಳ್ಳಿ. ಕೂತ್ಕೊಂಡ್ರೆ ಯಾಕೆ ಹೋಯ್ತಾ ಇದ್ದೀರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾವು ಊಟ ಮಾಡಿಲ್ಲ, ಕೂತ್ಕೊಳ್ಳಿ. ಪಂಚೆ ಕೂತ್ಕೊಳ್ಳಿ. ಕೂತ್ಕೊಂಡ್ರೆ ಯಾಕೆ ಹೋಯ್ತಾ ಇದ್ದೀರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾವು ಊಟ ಮಾಡಿಲ್ಲ, ಕೂತ್ಕೊಳ್ಳಿ. ಪಂಚೆ ಕೂತ್ಕೊಳ್ಳಿ.
ಸಿದ್ದರಾಮಯ್ಯ ಅವ್ರ ಸ್ಟೈಲೇ ಹಂಗೆ, ಭಾಷಣ ಮಾಡಕ್ ಬಂದ್ರೆ ಏನಾದ್ರೂ ಒಂದು ಸ್ಪೆಷಲ್ ವೆರೈಟಿ ಅಂತೂ ಇದ್ದೇ ಇರುತ್ತೆ. ಇವತ್ತು ಭಾಷಣ ಮಾಡ್ತಾ ಇದ್ದಾಗ ಅಲ್ಲಿ ಜನ ಎದ್ದು ಹೋಗ್ತಾ ಇದ್ರು. ಎದ್ದು ಹೋಗ್ತಾ ಇದ್ದವ್ರನ್ನ ನೋಡಿ ಅಲ್ಲಿ ಕೂತ್ಕೊಳ್ಳಿ ಅಂತ ಕೆಲವ್ರನ್ನ ಪಂಚೆ ಅಂತ ಕರೆದು ಐಡೆಂಟಿಫೈ ಮಾಡಿ ಅಲ್ಲಿ ಕೂರಿಸ್ತಾ ಇದ್ದಾರೆ. ಇನ್ನು ಊಟದ ವಿಚಾರನೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಒಂದು ರೀತಿ ಹಾಸ್ಯಾಸ್ಪದವಾಗಿ ಅದ್ರ ಜೊತೆಗೆ ಆ ಸೂಚನೆಯನ್ನು ಕೂಡ ಕೊಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ನಾವು ಊಟ ಮಾಡಿಲ್ಲ, ಕೂತ್ಕೊಳ್ಳಿ, ಪಂಚೆ ಕೂತ್ಕೊಂಡ್ರೆ ಸಾಕೋಯ್ತಾ ಇದ್ದೀರಿ, ಕೂತ್ಕೊಳ್ಳಿ, 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 ನಾವು ಊಟ ಮಾಡಿಲ್ಲ, ಕೂತ್ಕೊಳ್ಳಿ, ಪಂಚೆ ಕೂತ್ಕೊಳ್ಳಿ.